ರಾಮನಗರ ರೂರಲ್ ಪೊಲೀಸ್ ಠಾಣೆ ಲಿಮಿಟ್ಸ್ ಅಲ್ಲಿ ಏನು ಅಂತರ್ ರಾಜ್ಯ ಅಂತರ್ ಜಿಲ್ಲೆ ಇಬ್ರು ಕಳ್ಳರು ಸಿಕ್ಕಿ ಬಿದ್ದಿದ್ದಾರೆ. ಅವರಿಂದ ಸುಮಾರು 50 ಲಕ್ಷ ಮೌಲ್ಯದ 2 ಅಶೋಕ್ ಲೇಲ್ಯಾಂಡ್ ಟೆಂಪೋ ಮತ್ತೆ 3 ಕಾರು ಹಾಗೂ 10 ಬೈಕ್ಗಳನ್ನ ನಾವು ರಿಕವರಿ ಮಾಡಿದೀವಿ. ಜೊತೆಗೆ 4 ಲಕ್ಷ ನಗದುವನ್ನು ನಾವು ರಿಕವರಿ ಮಾಡಿದೀವಿ. ಇವರು ಇನ್ನೂ ಹಲವಾರು ಪ್ರಕರಣದಲ್ಲಿ ಭಾಗಿಯಾಗಿರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಬೆಳಗಾಂ ಇರ್ಬೋದು, ತುಮಕೂರು ಇರ್ಬೋದು, ರಾಮನಗರ, ಬೆಂಗಳೂರು ದಕ್ಷಿಣ ಜಿಲ್ಲೆ ಇರ್ಬೋದು, ಇನ್ನು ಹೆಚ್ಚಿನ ಕಡೆ ಮಾಡಿರುವಂತದ್ದು ಮಾಹಿತಿ ಇದ್ದು, ಸದ್ಯದ ಮಟ್ಟಿಗೆ ಆಗಿರುವಂತಹ ರಿಕವರಿ ಸುಮಾರು 50 ಲಕ್ಷ ಮೌಲ್ಯದ್ದಾಗಿದ್ದು, ಇನ್ನು ಹೆಚ್ಚಿನ ತನಿಖೆ ಇದರಲ್ಲಿ ಬಾಕಿ ಇದ್ದು, ಇನ್ನು ಹೆಚ್ಚಿನ ತನಿಖೆಯನ್ನು ನಾವು ಮಾಡ್ತೀವಿ. ಇವ್ರ ಮೇಲೆ ಸಾಕಷ್ಟು ಆಲ್ರೆಡಿ FIR ಗಳು ದಾಖಲಾಗಿದೆ. ಆ ಕನ್ಸರ್ನ್ಡ್ ಡಿಸ್ಟ್ರಿಕ್ಟ್ ಅವ್ರಿಗೂ ನಾವು ಮಾಹಿತಿ ನೀಡಿದೀವಿ. ಅವ್ರುಗಳನ್ನು ಇನ್ನು ಹೆಚ್ಚಿನ ತನಿಖೆಯನ್ನು ಮುಂದುವರಿಸಿದ್ದಾರೆ. ಇವರು ರಾಮನಗರ, ಬಿಡದಿ, ಮಂಡ್ಯ ವೆಸ್ಟ್, ಮದ್ದೂರು, ತುಮಕೂರು ಹೊಸ ಬಡಾವಣೆ, ಯಶವಂತಪುರ, ಸೋಲ್ದೇವನಹಳ್ಳಿ, ಕೋಲಾರ, ಬಳ್ಳಾರಿ, APMC ಯಾರ್ಡಲ್ಲಿ, ಹುಬ್ಬಳ್ಳಿ, ಮಹಾರಾಷ್ಟ್ರ, ಶಿರೋಳಿ ಪೊಲೀಸ್ ಠಾಣೆ, ಈ ಎಲ್ಲಾ ಕಡೆ ಅವರು ಕಳ್ತನ ಮಾಡಿರೋದು ಸದ್ಯದ ಮಟ್ಟಿಗೆ ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಏನು ಇವರು ಕಳ್ತನ ಮಾಡ್ತಿದ್ದಂತ ಗಾಡಿಗಳ ನಂಬರ್ ಪ್ಲೇಟು ಹಾಗೂ ಏನು ಇಂಜಿನ್ ಚಾಸಿಸ್ ನಂಬರ್ ಇದೆ ಅದನ್ನ ಟ್ಯಾಂಪರ್ ಮಾಡಿ ಗುಜ್ರಿಗಳಿಗೆ ಕೊಡೋ ಅಂತದ್ದು ಹಳೆ ಗಾಡಿಗಳಾಗಿದೆ. ಹೊಸ ಗಾಡಿಗಳಾಗಿದ್ರೆ ಗೊತ್ತಿರೋರ್ಗೆ ಮನೆಯಲ್ಲಿ ತುಂಬಾ ಕಷ್ಟ ಇದೆ ಅಥವಾ ಅರ್ಜೆಂಟ್ ಆಗಿ ದುಡ್ಡು ಬೇಕಾಗಿದೆ ಅಂತ ಹೇಳಿ ಗೊತ್ತಿರುವಂತಹ ಅವರ ರಿಲೇಟಿವ್ಸ್ ಅಥವಾ ಅವರ ಸ್ನೇಹಿತರುಗಳಿಗೆ ಇದನ್ನ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತಿದ್ದು ಅದು ನಮಗೆ ಕಂಡು ಬಂದಿದೆ. ಏನು ಕೆಲವೊಂದು ಗುಜರಿ ಅಂಗಡಿಗಳಲ್ಲಿ ನಾವು ರಿಕವರಿ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಆಲ್ರೆಡಿ ಪೂರ್ತಿ ಡಿಸ್ಮ್ಯಾಂಟಲ್ ಮಾಡಿದ್ದು, ಅದ್ರದ್ದು ನಾವು ನಗದನ್ನು ರಿಕವರ್ ಮಾಡಕ್ ಸಾಧ್ಯ ಆಗಿದೆ. ಏನು ಇವರಿಬ್ರು ಕಳ್ಳರಿದ್ದಾರೆ, ಇವರು ಪ್ರೊಫೆಷನಲ್ ಕಳ್ತನ ಮಾಡೋದ್ರಿಂದ ಇವರು ಒಂದೇ ಜಾಗದಲ್ಲಿ ಹೆಚ್ಚಿನ ಕಳ್ತನ ಮಾಡಲ್ಲ. ಪ್ರತಿ ಬೇರೆ ಬೇರೆ ವ್ಯಾಪ್ತಿಗಳಲ್ಲಿ ಹೋಗಿ 1 ಗಾಡಿನ 2 ಗಾಡಿನ ಕಳ್ತನ ಮಾಡ್ಕೊಂಡು ಅಲ್ಲಿಂದ ಅವರು ಕಾಲ್ ಕೇಳ್ತಾರೆ. ನಂತರದಲ್ಲಿ ಸ್ವಲ್ಪ ದಿನ ತಲೆಮರೆಸ್ಕೊಂಡಿದ್ದು ತಿರ್ಗಾ ಮತ್ತೆ ಬೇರೆ ಜಿಲ್ಲೆಯಲ್ಲೋ ಬೇರೆ ನಗರದಲ್ಲಿ ತಿರ್ಗಾ ಮತ್ತೆ 1 ಗಾಡಿನ ಕಳ್ತನ ಮಾಡೋಂಥದ್ದು. ಈ ರೀತಿಯಾಗಿ ಅವರಿಬ್ರು ಚಾಣಾಕ್ಷತನದಿಂದ ಕಳ್ತನ ಮಾಡ್ಕೊಂಡು ಯಾರ ಕೈಗೂ ಸಿಗ್ದಲೆ ಇಷ್ಟು ದಿನ ಓಡಾಡ್ತಿರ್ತಾರೆ. ಇವರು ಇಬ್ರಿಗೂ ಕೆಲಸ ಇಲ್ಲ, ಇವರಿಬ್ರು ಫುಲ್ ಟೈಮ್ ಕಳ್ತನದಲ್ಲಿ ಭಾಗಿಯಾಗಿದೆ. ಜೊತೆಗೆ ಏನು ವೆಹಿಕಲ್ಸ್ ಗಳನ್ನ ಇಂಟ್ಯಾಕ್ಟ್ ಆಗಿ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ತುಂಬಾ ಕಡಿಮೆ ಬೆಲೆಗೆ, ಅವನ್ನೆಲ್ಲ ನಾವು ವಶಪಡಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಏನು ಬೀಟ್ ವ್ಯವಸ್ಥೆ ಇದೆ ಅದು ಸುಗಮವಾಗಿ ನಿರಂತರವಾಗಿ ನಾವು ಮಾನಿಟರ್ ಮಾಡ್ತಿದ್ದೀವಿ. ಅದು ಎಲ್ಲ ಈ ಬೀಟ್ ತಂತ್ರಜ್ಞಾನದಲ್ಲಿ ನಾವು ಮಾನಿಟರ್ ಮಾಡೋದ್ರಿಂದ ಯಾವುದೇ ಬೀಟ್ ಸ್ಕಿಪ್ ಮಾಡಕ್ಕೆ ಸಾಧ್ಯತೆಗಳಿರುವುದಿಲ್ಲ. ಬೀಟಿನ ವ್ಯವಸ್ಥೆ ಇದೆ, ಜೊತೆಗೆ ಅದರ ಜೊತೆ 112 ವ್ಯವಸ್ಥೆ ಇದೆ. ಅದು 24x7 ಅದು ಚಾಲ್ತಿಯಲ್ಲಿರುತ್ತೆ.